ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರ್ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ BSc MLT ಕೋರ್ಸಸ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಆ ಕೋರ್ಸ್ದು ಡ್ಯೂರೇಷನ್ನು ಮತ್ತು ಅದು ಮೇನ್ಲಿ ಏನೇನು ಆ ಕೋರ್ಸನ್ನು ತಿಳ್ಕೊಳ್ತೀವಿ, ಮತ್ತು ಎಲಿಜಿಬಿಲಿಟಿ ಕಂಡೀಷನ್ಸ್, ಜಾಬ್ ಆಪರ್ಚುನಿಟೀಸು ಮತ್ತು ಸ್ಯಾಲ್ರಿನೂ ಕೂಡ ಇದರಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಶುರು ಮಾಡೋಣ, ಬನ್ನಿ. ನೋಡಿ, ಈಗ ಇದು ನಾನೇನು ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಅಂದರೆ BSc MLT ಕೋರ್ಸ್ ಬಗ್ಗೆ ಡೀಟೇಲ್ಸ್ನ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಇದರಲ್ಲಿ ಏನೇನು ಇರುತ್ತಪ್ಪ ಅಂದರೆ, ಈ ಕೋರ್ಸ್ ಏನು BMLT ಅಂದರೆ ಇದು ಬಂದು ಒಂದು ಪ್ರೊಫೆಷನಲ್ ಅಂಡರ್ ಗ್ರ್ಯಾಜುಯೇಟೆಡ್ ಕೋರ್ಸ್ ಆಗಿರುತ್ತೆ, ಡಿಗ್ರಿ ಕೋರ್ಸು. ಅದನ್ನು BMLT ಅಥವಾ BSc MLT ಅಂತಲೇ ಹೇಳ್ತಾರೆ. BMLT ಅಂದ್ರೇನು, ಬ್ಯಾಚುಲರ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಅಂತ ಹೇಳ್ತೀವಿ. ಮತ್ತು ಇದರ ಡ್ಯೂರೇಷನ್ ಕೋರ್ಸ್ ಬಂದುಬಿಟ್ಟು 3 ಇಯರ್ಸ್ ಇರುತ್ತೆ ಫ್ರೆಂಡ್ಸ್. ಮತ್ತು ಇದು ಮೇನ್ಲಿ ಬಂದುಬಿಟ್ಟು ನಾವು ಮೆಡಿಕಲ್ ಲ್ಯಾಬ್ ಫೆಸಿಲಿಟೀಸ್ ಬಗ್ಗೆ ತಿಳ್ಕೊಳ್ತೀವಿ, ವೇರಿಯಸ್ ಲ್ಯಾಬೊರೇಟರಿ ಟೆಕ್ನಾಲಜಿ ಮತ್ತು ಟೆಕ್ನಿಕ್ಸ್ ಮತ್ತು ಡಿಸಿಪ್ಲಿನ್ ಬಗ್ಗೆ ತಿಳ್ಕೊಳ್ತೀವಿ. ಮತ್ತು ಅದ್ರ ಮೇಲೆ ಇನ್ನೂ ಒಂದಷ್ಟು ನಾಲೆಜಸ್ನ ನಮಗೆ ತಿಳಿಸ್ಕೊಡ್ತಾರೆ. ಮತ್ತು ಇದರದ್ದು ಎಲಿಜಿಬಿಲಿಟಿ ಕಂಡೀಷನ್ನ ನೋಡೋದಾದರೆ, DMLT ಆದಮೇಲೆ ನಾವು ಸೆಕೆಂಡ್ ಇಯರ್ಗೆ ಡೈರೆಕ್ಟ್ ಅಂದರೆ ಲ್ಯಾಟ್ರಲ್ ಎಂಟ್ರಿ ಆಗಿ ಹೋಗಿ ಜಾಯ್ನ್ ಆಗ್ಬೋದು. ಇಲ್ಲ ಅಂದರೆ 10th ಆಗಿ ಸೆಕೆಂಡ್ PU ಆಗಿರಬೇಕು, ಸೈನ್ಸ್ ಸ್ಟ್ರೀಮಿಂದ ಇರಬೇಕು. ಆ ಸ್ಟೂಡೆಂಟ್ಸು ಪಾಸಾಗಿ 50ಇಂದ 60 ಮಾರ್ಕ್ಸ್ ಇತ್ತು ಅಂದರೆ ಅವರು ಕೂಡ ಲ್ಯಾಟ್ರಲ್ ಎಂಟ್ರಿ ಬೇಸಿಸಲ್ಲಿ ಸೇರ್ಕೋಬೋದು. ಲ್ಯಾಟ್ರಲ್ ಎಂಟ್ರಿ ಬೇಸಿಸಲ್ಲಿ ಸೇರ್ಕೋಬೋದು, ಇಲ್ಲಾಂದರೆ ಡಿಗ್ರಿ ಫಸ್ಟ್ ಇಯರಿಂದನೇ ಬರಬೇಕಾಗತ್ತೆ. ಮತ್ತು ಇವಾಗ ಜಾಬ್ ಆಪರ್ಚುನಿಟೀಸ್ನ ನೋಡೋದಾದರೆ, ಎಲ್ಲೆಲ್ಲಿ ವರ್ಕ್ ಮಾಡ್ತೀವಪ್ಪ, ಜಾಬ್ ಏರಿಯಾಸ್ ಅಂತ ನಾನು ಫಸ್ಟ್ ಹೇಳ್ತೀನಿ. ಆಮೇಲೆ ನಾವು ಜಾಬ್ ಟೈಟಲ್ಸ್ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಈಗ ಜಾಬ್ ಏರಿಯಾಸ್ ಬಂದುಬಿಟ್ಟು ಗೌರ್ಮೆಂಟ್ ಸೆಕ್ಟರ್ ಮತ್ತು ಪ್ರೈವೇಟ್ ಸೆಕ್ಟರ್, ಹಾಸ್ಪಿಟಲ್ಸಲ್ಲಿ ವರ್ಕ್ ಮಾಡ್ಬೋದು ನಾವು ಟೆಕ್ನಿಷಿಯನ್ಸ್ ಆಗಿ. ಮತ್ತು ಲ್ಯಾಬೊರೇಟರೀಸ್ ವರ್ಕ್ ಮಾಡ್ಬೋದು, ಗೌರ್ಮೆಂಟ್ ಮತ್ತು ಪ್ರೈವೇಟು. ಬ್ಲಡ್ ಬ್ಯಾಂಕ್ಸಲ್ಲಿ ತುಂಬ ಆಪರ್ಚುನಿಟೀಸ್ ಇರುತ್ತೆ ಫ್ರೆಂಡ್ಸ್, ಅಲ್ಲೂ ಕೂಡ ವರ್ಕ್ ಮಾಡ್ಬೋದು. ಅಥವಾ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ಸಲ್ಲಿ ಕೂಡ ಟೆಕ್ನಾಲಜಿ ಇದಕ್ಕೆ ಲ್ಯಾಬ್ ಟೆಕ್ನಿಷಿಯನ್ ಆಗಿ ನಾವು ವರ್ಕ್ ಮಾಡ್ಬೋದು. ಫಾರ್ಮಾಸ್ಯೂಟಿಕಲ್ ಸೆಂಟರ್ಸಲ್ಲಿ ಮತ್ತು ಡಯಾಗ್ನೋಸ್ಟಿಕ್ ಆ್ಯಂಡ್ ನರ್ಸಿಂಗ್ ಸೆಂಟರ್ಸಲ್ಲಿ ಕೂಡ ನಾವು ಲ್ಯಾಬ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ಬೋದು. ಮತ್ತು ಇನ್ನೂ ಒಂದು ಏನಪ್ಪ ಅಂದರೆ,